ಸನ್ಮಾನದ ನೆಪದಲ್ಲಿ ಅವಮಾನಿಸಿದ ಬಿಆರ್ಟಿಎಸ್ ಅಧಿಕಾರಿಗಳು ಅಪಘಾತ ಮಾಡಿದ ಬಸ್ ಚಾಲಕರಿಗೆ ಸನ್ಮಾನ ಮಾಡಿದ್ದಾರೆ. ಹುಬ್ಬಳ್ಳಿಯ ಬಿಆರ್ಟಿಎಸ್ ಡಿಪೋದಲ್ಲಿ ಚಾಲಕರಿಗೆ ಸನ್ಮಾನ ಮಾಡಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಧ್ಯೆ ಎರಡು ಬಸ್ಗಳ ನಡುವೆ ಅಪಘಾತ ಆಗಿತ್ತು. ಮುಂದಿನ ಬಸ್ ಬ್ರೇಕ್ ಹಾಕಿದಾಗ ಹಿಂದಿನಿಂದ ಬಸ್ ಡಿಕ್ಕಿ ಹೊಡೆಯಿತು. ಅಪಘಾತದಲ್ಲಿ ಎರಡೂ ಬಸ್ಗಳ ಗಾಜುಗಳು ಜಖಮ್ಮಾಗ್ತವೆ. ಚಾಲಕರನ್ನ ಡಿಪೋಗೆ ಕರೆಸಿಕೊಂಡು ಸನ್ಮಾನವನ್ನು ಮಾಡಿದ್ದಾರೆ. ಬಸ್ಗಳ ಮುಂದೆ ಚಾಲಕರಿಗೆ ಹೂವಿನ ಹಾರ ಹಾಕಿ ಸನ್ಮಾನ ಮಾಡಿದ್ದಾರೆ. ಫೋಟೋಗಳನ್ನು ಜಾಲತಾಣಗಳಲ್ಲಿ ಹಾಕಿ ಅವಮಾನವನ್ನು ಮಾಡಿದ್ದಾರೆ. ಅವಮಾನನೇ ಮತ್ತಿದೆ. ಇದೇನು ಸಾಧಕರ ಸನ್ಮಾನನ ಇದು? ಆಕ್ಸಿಡೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಂದರೆ ಅವ್ರಿಗೆ ಬುದ್ಧಿ ಬರಲಿ ಅಂತ ಅಷ್ಟೇ, ಗೊತ್ತಾಗಲಿ ಅಂತ ಅಷ್ಟೇ. ಮಾಡಿದ್ರೆ ಏನು ತಪ್ಪಿದೆ? ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಿದ್ರು. ಹೌದಪ್ಪ, ಅಪಘಾತ ಮಾಡಿದಾನಲ್ಲ ಅವನು, ಏನು ದೊಡ್ಡಗೇನು ಸಾಧನೆ ಮಾಡಿದಾನ ಅವನು? ಆ ನಷ್ಟ ಯಾರು ಬರ್ಸ್ಕೊಡ್ತಾರೆ? ಅವನೇನು ಮನೆ ತಂದು ಕೊಡ್ತಾನ? ಸರ್ಕಾರಕ್ಕೆ ಹೊರೆ ಆಗುತ್ತಿದ್ದಾನೆ ಅದು. ಇವರೆಲ್ಲ ಹೀಗೆ ಅಡ್ಡದಿಡ್ಡಿ ಗಾಡಿ ಓಡಿಸೋದ್ರಿಂದಾಗಿ ಅಥವಾ ಅಪಘಾತ ಮಾಡೋದ್ರಿಂದಾಗಿ ಸಾರಿಗೆ ಅಧಿಕಾರಿಗಳ ನಡೆಗೆ ಆಕ್ರೋಶ ವ್ಯಕ್ತವಾಗ್ತಿದೆ ಅಂತೆ. ಸಾರ್ವಜನಿಕ ವಲಯದಲ್ಲಿ ಅಸಮಾಧಾನ ಇದೆ ಅಂತೆ. ಬಸ್ ಬಂದ್ ಮಾಡಿ ಶೀಘ್ರದಲ್ಲೇ ಪ್ರತಿಭಟನೆಗೆ ನಿರ್ಧಾರವನ್ನು ಕೂಡ ಕೈಗೊಂಡಿದ್ದಾರೆ. ನೋಡಿ, ಅವರು ಏನು ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವ್ರಿಗೆ ಮುಜುಗರ ಆಗಲಿ ಅಂತ, ಅಂದರೆ ಅಪಹಾಸ್ಯ ಮಾಡಿದ್ದಾರೆ ಅವ್ರನ್ನ. ಬಟ್ ಈಗ ಹಂಗೆ ಮಾಡೋದು ಕೂಡ ಅವರಿಗೆ ಒಂದು ರೀತಿ ನೋವು ಕೊಟ್ಟಂಗಾಗಿದೆ. ಈಗ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಾವೆ. ಅವರು ಅಪಘಾತ ಮಾಡಿರುವಂಥ ಆ ಫೋಟೋದ ಮುಂದೆನೇ ಫೋಟೋ ಕ್ಲಿಕ್ಕಿಸಿದ್ದಾರೆ. ನೋಡಿ, ಹಿಂದೆಯಿಂದ ಹೋಗಿ ಇವನು ಗುದ್ದಿದ್ದಾನೆ, ಎರಡು ಜಖಮ್ಮಾಗಿದ್ದಾವೆ. ಹಾಗಾಗಿ ಅವರಿಗೆ ಅಪಮಾನ ಮಾಡಿ ಬುದ್ಧಿ ಕಲಿಸೋಕೆ ಈ ರೀತಿ ಮಾಡಿದ್ದಾರಂತೆ.